ಕೇವಲ ಒಂದು ನಿರ್ದಿಷ್ಟವಾದ ಶಬ್ದ ಅಥವಾ ನಾದ ಮನುಷ್ಯನ ಆಯಸ್ಸನ್ನು ನೂರಾರು ವರ್ಷಗಳ ಕಾಲ ವಿಸ್ತರಿಸಲು ಸಾಧ್ಯವೇ? ಖಂಡಿತ. ಇದು ಒಂದು ಮಂತ್ರದ ಉಚ್ಚಾರಣೆಯಿಂದ ಪ್ರಾಣಿಗಳ ವರ್ತನೆಯಲ್ಲಿ ಬದಲಾವಣೆ ತರಲು ಸಾಧ್ಯವಾ ಅನ್ನೋದು ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದ ವಿಷಯ. ಹೌದು. ಅಂದ್ರೆ ಈ ಪಯಣ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು ಜಗತ್ತಿನ ಅತ್ಯಂತ ಪ್ರಾಚೀನವಾದ ನಾದವಿಜ್ಞಾನ, ಅದೇ ಗಾಯತ್ರಿ ಮಂತ್ರ. ನಾವು ಸಾಮಾನ್ಯವಾಗಿ ಇದನ್ನು ಕೇವಲ ಬಾಯಲ್ಲಿ ಜಪಿಸುವ ಶಬ್ದಗಳ ಗುಚ್ಛ ಅಂದುಕೊಳ್ಳುತ್ತೇವೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಅತ್ಯಂತ ಕಾಳಜಿಯಿಂದ ಕಲೆ ಹಾಕಿರುವ ಮಾಹಿತಿಯಾದ ಗಾಯತ್ರಿ ಚೈತನ್ಯವನ್ನು ಆಧರಿಸಿ ನಮ್ಮ ಈ ಪಯಣ ಸಾಗಲಿದೆ. ಆ ಗಾಯತ್ರಿ ಚೈತನ್ಯ ಕೇವಲ ಇತಿಹಾಸದ ಪುಟಗಳಲ್ಲ, ಬದಲಿಗೆ ಮಾನವನ ಬುದ್ಧಿ ಮತ್ತು ಮಿದುಳಿನ ತರಂಗಗಳ ಬಗ್ಗೆಯೂ ಹೇಳುತ್ತೆ. ಮನುಷ್ಯನ ಅಸ್ತಿತ್ವದ ಮೇಲಾಗುವ ಪ್ರಭಾವವನ್ನು ಗ್ರಹಿಸುವುದು ನಮ್ಮ ಈ ಅಧ್ಯಯನದ ಪ್ರಮುಖ ಉದ್ದೇಶ. ಹಾಗಾದ್ರೆ ಈ ರೋಚಕವಾದ ಪಯಣವನ್ನು ನಮ್ಮ ಪ್ರಾಚೀನ ಋಷಿ ಮುನಿಗಳ ದೃಷ್ಟಿಕೋನದಿಂದಲೇ ಆರಂಭ ಮಾಡೋಣ. ಖಂಡಿತ. ಶತಾನಂದ ಮುನಿಗಳ ಮಾರ್ಗದರ್ಶನದಿಂದ ಶುರು ಮಾಡ್ಬೋದು. ಅವರ ಪ್ರಕಾರ ಗಾಯತ್ರಿ ಜಪ ಮಾಡುವಾಗ ಸೂರ್ಯಮಂಡಲದ ತೇಜಸ್ಸನ್ನು ಧ್ಯಾನಿಸ್ತಲೇ ಇರಬೇಕು ಅಲ್ವಾ? ಹೌದು. ಕೇವಲ ಯಾಂತ್ರಿಕವಾಗಿ ಗಿಳಿಪಾಠದಂತೆ ಮಂತ್ರವನ್ನು ಹೇಳುವುದಲ್ಲ. ಧ್ಯಾನ ಮತ್ತು ಜಪ ಇವೆರಡೂ ಒಟ್ಟಿಗೆ ಸಾಗಬೇಕು. ಇಲ್ಲಿ ಸೂರ್ಯಮಂಡಲದ ತೇಜಸ್ಸನ್ನು ಧ್ಯಾನಿಸುವುದು ಎಂದರೆ ಆಕಾಶದಲ್ಲಿರುವ ಭೌತಿಕ ಸೂರ್ಯನನ್ನಷ್ಟೇ ಅಲ್ಲ. ಸೂರ್ಯನು ಜಗತ್ತಿನ ಚೈತನ್ಯದ ಸಂಕೇತ ಅಂತನೂ ಹೇಳ್ಬೋದು. ನಿಖರವಾಗಿ. ಶಬ್ದದ ಕಂಪನಗಳು ನಮ್ಮ ದೇಹದಲ್ಲಿ ಹರಿಯುತ್ತಿರುವಾಗ ಮನಸ್ಸು ಆ ಚೈತನ್ಯದ ಮೇಲೆ ಕೇಂದ್ರೀಕೃತವಾಗಬೇಕು. ಇದೇ ವಿಚಾರವನ್ನು ಭೀಷ್ಮ ಪಿತಾಮಹರು ಕೂಡ ಹೇಳಿದ್ದಾರೆ. ಗಾಯತ್ರಿಯ ತತ್ವವನ್ನು ತಿಳಿದವರಿಗೆ ಈ ಲೋಕದಲ್ಲಿ ನಾಶವಿಲ್ಲ ಅಂತ. ಇದು ಸನಾತನ ಬ್ರಹ್ಮ ಹಾಗೂ ಸರ್ವಜೀವಿಗಳ ಹೃದಯವಿದ್ದಂತೆ ಅನ್ನೋದು ಅವರ ವಿವರಣೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಮತ್ತೊಂದು ಆಸಕ್ತಿದಾಯಕ ವಿವರ ಏನಂದ್ರೆ ಭೌತಿಕ ರಕ್ಷಣೆಯ ಬಗ್ಗೆ ಅಲ್ವಾ? ಹೌದು. ನಿತ್ಯ ಜಪ ಮಾಡುವವರಿಗೆ ಅಗ್ನಿ, ಜಲ, ವಾಯು ಮತ್ತು ಸರ್ಪಗಳ ಭಯವಿರುವುದಿಲ್ಲ ಅಂತ ಹೇಳಲಾಗಿದೆ. ಇದು ಭೌತಿಕ ಜಗತ್ತಿನ ಅಪಾಯಗಳಿಂದಲೂ ರಕ್ಷಣೆ ನೀಡುತ್ತೆ ಅನ್ನೋ ನಂಬಿಕೆ. ಆದ್ರೆ ನನ್ಗೆ ಎಲ್ಲಕ್ಕಿಂತ ಹೆಚ್ಚು ಅಚ್ಚರಿ ಮೂಡಿಸಿದ ಅಂಶ ಬೇರೆದೇ ಇದೆ. ಅದೇನು ಅಂತ ಹೇಳಿ? ಯಾವ ಸ್ಥಳಗಳಲ್ಲಿ ಈ ಜಪ ನಿರಂತರವಾಗಿ ನಡೆಯುತ್ತದೆಯೋ ಅಲ್ಲಿ ಹಸುಗಳು ಹೆಚ್ಚು ಹಾಲು ನೀಡುತ್ತವೆ ಅನ್ನೋದು. ಇದು ವಿಜ್ಞಾನದ ದೃಷ್ಟಿಯಿಂದಲೂ ಒಂದು ಕೌತುಕದ ಸಂಗತಿ. ಹೌದು. ಇದು ಹೇಗೆ ಸಾಧ್ಯ? ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದ್ರೆ ಶಬ್ದ ತರಂಗಗಳು ಪ್ರಾಣಿಗಳ ನರಮಂಡಲದ ಮೇಲೆ ನೇರವಾದ ಪ್ರಭಾವ ಬೀರುತ್ತವೆ. ಅಂದ್ರೆ ಆ ಅಕೋಸ್ಟಿಕ್ ಫ್ರೀಕ್ವೆನ್ಸಿಗಳು ಪ್ರಾಣಿಗಳನ್ನು ಪ್ರಶಾಂತಗೊಳಿಸುತ್ತವೆ ಅಂತನಾ? ಹೌದು. ಲಯಬದ್ಧವಾದ ನಾದದ ಕಂಪನಗಳು ವಾತಾವರಣದಲ್ಲಿ ಹರಡಿದಾಗ ಪ್ರಾಣಿಗಳಲ್ಲಿರುವ ಒತ್ತಡದ ಹಾರ್ಮೋನ್ಗಳು ಕಡಿಮೆಯಾಗುತ್ತವೆ. ಹಸುಗಳು ಪ್ರಶಾಂತವಾಗಿದ್ದಾಗ ಸ್ವಾಭಾವಿಕವಾಗಿಯೇ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಸೂಕ್ಷ್ಮ ಸಂಬಂಧವನ್ನು ಅರಿತಿದ್ರು. ಶೃಂಗಿ ಮತ್ತು ಋಷ್ಯಶೃಂಗ ಮುನಿಗಳ ಪ್ರಕಾರ ಇದು ಆಧ್ಯಾತ್ಮಿಕ ರಕ್ಷಣೆಯ ಹೆಬ್ಬಾಗಿಲು ಕೂಡ ಹೌದು. ಇದನ್ನೇ ಅವರು ಜ್ಞಾನದ ಗಾಯತ್ರಿ ಚೈತನ್ಯ ಅಂತ ಕರೆದಿದ್ದಾರೆ. ಮೈತ್ರೇಯ ಮುನಿಗಳ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಕೂಡ ಇದೆ. ಜೀವನದಲ್ಲಿ ಬೇರೆಲ್ಲಾ ಕಾರ್ಯಗಳನ್ನು ಬಿಟ್ರೂ ಗಾಯತ್ರಿ ಜಪವನ್ನು ಮಾತ್ರ ಎಂದಿಗೂ ಬಿಡಬಾರದು ಅಂತ ಅವರು ಹೇಳ್ತಾರೆ. ಯಾಕೆಂದರೆ ಇದು ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಬೆಸೆಯುವ ಏಕೈಕ ಕೊಂಡಿ. ಇದು ಕೇವಲ ವೈದಿಕ ಋಷಿ ಮುನಿಗಳಿಗ ಮಾತ್ರ ಸೀಮಿತವಾದ ವಿಚಾರವಲ್ಲ. ಹೌದು. ಐತಿಹಾಸಿಕ ದಿಗ್ಗಜರು ಕೂಡ ಈ ಮಂತ್ರವನ್ನು ಶಕ್ತಿಶಾಲಿ ರೂಪಕಗಳ ಮೂಲಕ ವಿವರಿಸಿದ್ದಾರೆ. ಭಗವಾನ್ ಬುದ್ಧರು ಗಾಯತ್ರಿ ಮಂತ್ರವನ್ನು ಒಂದು ನಿರ್ದೇಶನಾತ್ಮಕ ಸಂಕೇತವಾಗಿ ಬಳಸ್ತಿದ್ರು. ಅಂದ್ರೆ 3 ಸಾಲುಗಾಡು ಮತ್ತು 24 ಅಕ್ಷರಗಳನ್ನು ಹೊಂದಿರುವ ಅಗ್ರಗಣ್ಯ ವೈದಿಕ ಮಾಪಕ ಅಂತ ಅವರು ಪರಿಗಣಿಸಿದ್ರು. ಚಾಣಕ್ಯರು ನೀಡುವ ಒಂದು ಅದ್ಭುತವಾದ ಮರದ ರೂಪಕವಂತೂ ತುಂಬಾ ಮಾರ್ಮಿಕವಾಗಿದೆ. ಆ ಮರದ ರೂಪಕದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಬ್ರಾಹ್ಮಣರೂಪಿ ವೃಕ್ಷಕ್ಕೆ ಸಂಧ್ಯಾವಂದನೆ ಗಾಯತ್ರಿ ಚೈತನ್ಯ ಅಂದ್ರೆ ಆ ಮರದ ಬೇರು. ವೇದಗಳೇ ಆ ಮರದ ಕೊಂಬೆಗಳು ಮತ್ತು ಕರ್ಮಗಳೇ ಎಲೆಗಳು. ಈ ಗಾಯತ್ರಿ ಚೈತನ್ಯವೇ ನಾಶವಾದರೆ ಕೊಂಬೆ ಮತ್ತು ಎಲೆಗಳು ಉಳಿಯಲು ಸಾಧ್ಯವೇ ಇಲ್ಲ. ಈ ರೂಪಕವನ್ನು ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಖಂಡಿತ. ಮರದ ಬೇರುಗಳು ಭೂಮಿಯ ಒಳಗೆ ಯಾರಿಗೂ ಕಾಣದಂತೆ ಹುದುಗಿರ್ತವೆ ಅಲ್ವಾ? ಹೌದು. ಮರದ ಜೀವಿತಾವಧಿ ಆ ಬೇರಿನ ಶಕ್ತಿಯ ಮೇಲೆ ನಿಂತಿರುತ್ತೆ. ಅಂತೆಯೇ ಗಾಯತ್ರಿಯ ಜಪವು ಒಂದು ಆಂತರಿಕ ಅಗೋಚರ ಪ್ರಕ್ರಿಯೆ. ಅದು ನಮ್ಮ ಅಸ್ತಿತ್ವದ ಬೇರು. ನಾವು ಮಾಡುವ ದೈನಂದಿನ ಕರ್ಮಗಳು ಆ ಮರದ ಎಲೆಗಳಿದ್ದಂತೆ. ಬೇರಿನಿಂದ ಪೋಷಣೆ ಸಿಗದಿದ್ರೆ ಆಂತರಿಕ ಜಾಗೃತಿ ಇಲ್ಲದೆ ಮಾಡುವ ಯಾವುದೇ ಕರ್ಮಗಳು ಅರ್ಥಹೀನವಾಗುತ್ತವೆ. ಇದೇ ವಿಚಾರವನ್ನು ಜಗದ್ಗುರು ಶಂಕರಾಚಾರ್ಯರು ಬೇರೆದ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಶಂಕರಾಚಾರ್ಯರ ಪ್ರಕಾರ ಗಾಯತ್ರಿಯು ಮೇಲ್ನೋಟಕ್ಕೆ ಒಂದು ಛಂದಸ್ಸಿನಲ್ಲಿದೆ. 24 ಅಕ್ಷರಗಳ ಒಂದು ನಿರ್ದಿಷ್ಟವಾದ ರಚನೆ.
ಆದರೆ ಅದರ ಅಂತರಂಗದಲ್ಲಿ ಅದು ಬ್ರಹ್ಮ ಮತ್ತು ಆತ್ಮಗಳ ಐಕ್ಯವಾದ ಪರಬ್ರಹ್ಮ ತತ್ವವನ್ನು ಸಾರುತ್ತದೆ. ಕೇವಲ ಬಾಯಿಂದ ಯಾಂತ್ರಿಕವಾಗಿ ಜಪಿಸದೆ ಅದರ ಅಂತರ್ಗತ ಅರ್ಥವನ್ನು ಧ್ಯಾನಿಸುತ್ತಲೇ ಜಪಿಸಬೇಕು ಅನ್ನೋದು ಅವರ ಎಚ್ಚರಿಕೆ. ಆ ಅರ್ಥವನ್ನು ಅರಿಯುವ ನಿಟ್ಟಿನಲ್ಲಿ ಭಕ್ತಿ ಪರಂಪರೆಯ ಪಾತ್ರವು ಬಹಳ ದೊಡ್ಡದು. ಮಧ್ವಾಚಾರ್ಯರ ದೃಷ್ಟಿಯಲ್ಲಿ ಗುರುವಿನ ಉಪದೇಶವಿಲ್ಲದೆ ಈ ಜಪ ಎಂದಿಗೂ ಫಲಪ್ರದವಾಗುವುದಿಲ್ಲ. ಉಪದೇಶ ಪಡೆದ ನಂತರ ಮಂತ್ರದ ಅರ್ಥದ ಮೇಲೆ ಮನಸ್ಸಿಟ್ಟು ನಿಧಾನವಾಗಿ ಜಪಿಸಬೇಕು. ಇಲ್ಲಿ ಕೇವಲ ಮಾನಸಿಕ ಸ್ಥಿತಿ ಮಾತ್ರವಲ್ಲ, ದೈಹಿಕ ನಿಲುವು ಹೇಗಿರಬೇಕು ಎಂಬುದರ ಬಗ್ಗೆಯೂ ನಿಯಮಗಳಿವೆ. ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಇದರ ಬಗ್ಗೆ ಕರಾರುಬಕ್ಕಾದ ವಿವರಣೆಯನ್ನು ನೀಡಿದ್ದಾರೆ. ಬೆಳಗಿನ ಜಪ ಮಾಡುವಾಗ ಕೈಗಳು ನಾಭಿಗೆ ಸರಿಯಾಗಿ ಇರಬೇಕು ಅಲ್ವಾ? ಹೌದು, ಮತ್ತು ಮಧ್ಯಾಹ್ನ ಜಪಿಸುವಾಗ ಹೃದಯದ ಬಳಿ ಇರಬೇಕು. ಸಾಯಂಕಾಲದ ಜಪದ ಸಮಯದಲ್ಲಿ ಮುಖಕ್ಕೆ ಸಮನಾಗಿ ಇರಬೇಕು. ಇಂದಿನ ದಿನಮಾನದಲ್ಲಿ 2 ನಿಮಿಷ ಸುಮ್ಮನೆ ಕೂರಲು ಕಷ್ಟಪಡುವಾಗ ಇದು ಅಚ್ಚರಿಯ ವಿಷಯ. ಖಂಡಿತ. ಕೈಯಲ್ಲಿ ಸ್ಮಾರ್ಟ್ಫೋನ್ ಇಲ್ಲದೆ ಇರಲಾರೆವು ನಾವು. ಈ ದೈಹಿಕ ಶಿಸ್ತಿನ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ಬೆಳಗ್ಗೆ ಸೂರ್ಯ ಉದಯಿಸುವಾಗ ನಾಭಿ ಅಥವಾ ಮಣಿಪೂರಕ ಚಕ್ರದ ಬಳಿ ಕೈಗಳನ್ನಿಡೋದು, ಮಧ್ಯಾಹ್ನ ಶಕ್ತಿಯು ಸಮೃದ್ಧವಾಗಿರುವಾಗ ಹೃದಯದ ಬಳಿ ಅನಾಹತ ಚಕ್ರದಲ್ಲಿ, ಮತ್ತು ಸಂಜೆ ಮುಖ ಅಥವಾ ವಿಶುದ್ಧ ಚಕ್ರದ ಬಳಿ ಕೈಗಳನ್ನಿಡೋದು. ಇದು ನಮ್ಮ ದೇಹದ ಶಕ್ತಿ ಕೇಂದ್ರಗಳನ್ನು ಸೂರ್ಯನ ಚಲನೆಯೊಂದಿಗೆ ಹೊಂದಿಸುವ ಅದ್ಭುತ ತಂತ್ರಜ್ಞಾನ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಶ್ರೀ ವ್ಯಾಘ್ರಪಾದರ ಇನ್ನೊಂದು ಸೂಕ್ಷ್ಮ ನಿಯಮವೂ ಇದೆ. ಉಪನಯನದ ದಿನವನ್ನು ಹೊರತುಪಡಿಸಿ ನಿತ್ಯ ಜಪ ಮಾಡುವಾಗ ಜನಿವಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಜಪಿಸಿದರೆ ಬ್ರಹ್ಮಹತ್ಯಾ ದೋಷ ಅಂಟುತ್ತದೆ ಅಂತ. ಪ್ರತಿಯೊಂದು ಸಣ್ಣ ಹೆಜ್ಜೆಯಲ್ಲೂ ಎಷ್ಟೊಂದು ಎಚ್ಚರಿಕೆ ವಹಿಸಲಾಗುತ್ತಿತ್ತು ಅಲ್ವಾ? ಹೌದು. ಆಚರಣೆಯ ಈ ನಿಖರತೆಯು ಮನುಷ್ಯನಿಗೆ ಅಸಾಧಾರಣವಾದ ಶಿಸ್ತನ್ನು ಕಲಿಸುತ್ತದೆ. ತುಳಸೀದಾಸರು ಮತ್ತು ಸಮರ್ಥ ರಾಮದಾಸರು ಈ ಬಗ್ಗೆ ಸುಂದರವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಈ ಜಗತ್ತಿನಲ್ಲಿ ಬುದ್ಧಿಯೇ ಪ್ರಧಾನವಾದದ್ದು ಅನ್ನೋದು ಅವರ ವಾದ. ಮನುಷ್ಯನ ಪ್ರತಿಯೊಂದು ಕ್ರಿಯೆಯೂ ಮೊದಲು ಹುಟ್ಟುವುದು ಅವನ ತಲೆಯಲ್ಲಿ ಒಂದು ಆಲೋಚನೆಯಾಗಿ. ಎಲ್ಲಿ ಸದ್ಬುದ್ಧಿ ಇರುತ್ತದೆಯೋ ಅಲ್ಲಿ ಸಂಪತ್ತು ಮತ್ತು ನೆಮ್ಮದಿ ತಾನಾಗಿಯೇ ಒಲಿಯುತ್ತದೆ. ಗಾಯತ್ರಿಯು ಪರಮೇಶ್ವರನಲ್ಲಿ ಸದ್ಬುದ್ಧಿಗಾಗಿ ಮಾಡುವ ಏಕೈಕ ಪ್ರಾರ್ಥನೆಯಾಗಿದೆ. ಆ ಬುದ್ಧಿಯ ಶುದ್ಧೀಕರಣದಿಂದ ಮನುಷ್ಯ ಎಂತಹ ಅದ್ಭುತಗಳನ್ನು ಸಾಧಿಸಬಹುದು ಅನ್ನೋದಕ್ಕೆ ಐತಿಹಾಸಿಕ ದಾಖಲೆಗಳೇ ಇವೆ. ಹೌದು, ಸೌ ಅನಿತಾ ಅರವಿಂದ್ ಸರಾಫ್ ಅವರು ತಮ್ಮ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಒಂದು ದಾಖಲೆ ರೋಮಾಂಚಕಾರಿಯಾಗಿದೆ. ಪರಮಗುರು ಶ್ರೀ ಕೃಷ್ಣೇಂದ್ರ ಗುರುಗಳ ಅಥವಾ ಮಹಾತ್ಮ ತೈಲಂಗ ಸ್ವಾಮಿಗಳ ವಿಸ್ಮಯಕಾರಿ ಜೀವನ ಅದು. 18ನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ಅನಂತಪುರದಲ್ಲಿ ಜನಿಸಿದ ಇವರಿಗೆ ಕೇವಲ 7ನೇ ವಯಸ್ಸಿಗೆ ಉಪನಯನವಾಯಿತು. ಮತ್ತು 15ನೇ ವಯಸ್ಸಿಗೆ ಅವರು 1 ಕೋಟಿ ಗಾಯತ್ರಿ ಪುರಶ್ಚರಣೆಯನ್ನು ಮಾಡಿ ಮುಗಿಸಿದ್ರು. ನನಗೆ ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಇದೆ. ಸಾಮಾನ್ಯರಿಗೆ ಅರ್ಥವಾಗುವಾಗೆ ಹೇಳೋದಾದ್ರೆ ಈ ಪುರಶ್ಚರಣೆ ಅಂದ್ರೆ ನಿಖರವಾಗಿ ಏನು? ಪುರಶ್ಚರಣೆ ಎನ್ನುವುದು ಮಂತ್ರ ಸಾಧನೆಯ ಒಂದು ಅತ್ಯಂತ ಕಠಿಣವಾದ ಘಟ್ಟ. ಕೇವಲ ಮಂತ್ರವನ್ನು ಬಾಯಲ್ಲಿ ಹೇಳೋದಲ್ವಾ ಅನ್ವಾ? ಅಲ್ಲ, ನಿರ್ದಿಷ್ಟವಾದ ಸಂಖ್ಯೆಯಲ್ಲಿ ಒಂದು ಕಟ್ಟುನಿಟ್ಟಾದ ವ್ರತದೊಂದಿಗೆ ಮಂತ್ರವನ್ನು ಜಪಿಸುವುದು. ಆ ಸಮಯದಲ್ಲಿ ಆಹಾರ, ನಿದ್ರೆ ಎಲ್ಲದರ ಮೇಲೂ ನಿಯಂತ್ರಣ ಇರಬೇಕಾಗುತ್ತೆ. ಹೌದು, ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಮಂತ್ರದ ಅಧೀನಕ್ಕೆ ಒಪ್ಪಿಸುವ ಪ್ರಕ್ರಿಯೆ ಇದು. 15ರ ಹರೆಯದಲ್ಲಿ 1 ಕೋಟಿ ಪುರಶ್ಚರಣೆ ಅಂದ್ರೆ ಆ ಬಾಲಕನ ಪ್ರತಿಯೊಂದು ಉಸಿರಿನಲ್ಲೂ ಗಾಯತ್ರಿ ಮಂತ್ರವೇ ತುಂಬಿತ್ತು ಅಂತಾಯ್ತು. ಆ ಉಸಿರಿನ ಮೇಲಿನ ನಿಯಂತ್ರಣದಿಂದಲೇ ಇರಬೇಕು ಅವರ ಜೀವಿತಾವಧಿಯ ಅಂಕಿಅಂಶಗಳು ಬೆರಗುಗೊಳಿಸುತ್ತವೆ. ದಾಖಲೆಗಳ ಪ್ರಕಾರ 472 ವರ್ಷಗಳ ಸುದೀರ್ಘ ಆಯುಸ್ಸು ಅವರದು. ಕಾಶಿಯಲ್ಲಿ ಸುಮಾರು 200 ವರ್ಷಗಳು ಮತ್ತು ಹಳೆಯ ಹುಬ್ಬಳ್ಳಿಯಲ್ಲಿ 150 ವರ್ಷಗಳು ಬದುಕಿದ್ದರು. ಕಾಶಿಯ ಜನರು ಇವರನ್ನು ತೈಲಂಗ ಸ್ವಾಮಿ ಎಂದು ಕರೆದರೆ, ರಾಮಕೃಷ್ಣ ಪರಮಹಂಸರು ನಡೆದಾಡುವ ವಿಶ್ವನಾಥ ಎಂದು ವರ್ಣಿಸಿದ್ದರು. ಹಳೆಯ ಹುಬ್ಬಳ್ಳಿಯ ಶ್ರೀದತ್ತ ದೇವಸ್ಥಾನದಲ್ಲಿ ಇವರು ಸಜೀವ ಸಮಾಧಿ ಹೊಂದಿದ್ರು. 472 ವರ್ಷಗಳ ಕಾಲ ಬದುಕುವುದು. ಯೋಗದ ದೃಷ್ಟಿಯಲ್ಲಿ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಮಹಾತ್ಮ ತೈಲಂಗ ಸ್ವಾಮಿಗಳ ಈ ಸುದೀರ್ಘ ಜೀವಿತಾವಧಿಯು ಗಾಯತ್ರಿ ಮಂತ್ರದ ಸತತ ಅನುಷ್ಠಾನದ ಪ್ರತಿಫಲ. ಅವರು ಕುಂಭಕ ಯೋಗದಲ್ಲಿ ಪರಿಣತಿಯನ್ನು ಸಾಧಿಸಿದ್ರು ಅಂತ ಓದಿದ್ದೇನೆ. ಕುಂಭಕ ಯೋಗ ಎಂದರೆ ಉಸಿರಾಟವನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ನಿಯಂತ್ರಿಸುವ ವಿದ್ಯೆ. ಮನುಷ್ಯನ ಆಯುಸ್ಸು ಅವನು ತೆಗೆದುಕೊಳ್ಳುವ ಉಸಿರಿನ ಸಂಖ್ಯೆಯ ಮೇಲೆ ನಿಂತಿದೆ ಎನ್ನುವುದು ಯೋಗದ ಸಿದ್ಧಾಂತ ಅಲ್ವಾ? ಹೌದು. ಉಸಿರಾಟದ ಗತಿಯನ್ನು ನಿಧಾನಗೊಳಿಸುವ ಮೂಲಕ ಅವರು ತಮ್ಮ ಜೈವಿಕ ಗಡಿಯಾರವನ್ನು ವಿಸ್ತರಿಸಿಕೊಂಡಿದ್ರು. ಸುಷುಮ್ನ ನಾಡಿಯ ಮೂಲಕ ಪ್ರಾಣವಾಯುವನ್ನು ಸಹಸ್ರಾರ ಚಕ್ರಕ್ಕೆ ಏರಿಸುವ ಅಗಾಧವಾದ ವಿದ್ಯೆಯದು. ಇದು ದೇಹದ ಜೀವಕೋಶಗಳ ಅವನತಿಯನ್ನು ತಡೆಯುವ ಪ್ರಕ್ರಿಯೆ. ಇನ್ನು ಸಜೀವ ಸಮಾಧಿ ಹೊಂದುವುದು ಎಂದರೆ ಪ್ರಜ್ಞಾಪೂರ್ವಕವಾಗಿ ಭೌತಿಕ ದೇಹವನ್ನು ತ್ಯಜಿಸುವುದು. ಈ ಪರಮೋಚ್ಚ ಸ್ಥಿತಿಯನ್ನು ತಲುಪಲು ಗಾಯತ್ರಿಯ ನಿರಂತರ ಉಪಾಸನೆಯೇ ಮೂಲ.
ಗಾಯತ್ರಿ ಚೈತನ್ಯವಾಗಿತ್ತು. ಮಂತ್ರವು ಕೇವಲ ಮನುಷ್ಯನ ದೇಹದ ಮೇಲಷ್ಟೇ ಅಲ್ಲ, ಅಂತರಂಗದ ಮೇಲೂ ಎಂತಹ ಪ್ರಭಾವ ಬೀರಬಲ್ಲದು ಅನ್ನೋದು ಇದರಿಂದ ತಿಳಿಯುತ್ತೆ. ವಿಶುದ್ಧಾನಂದ ಬಾಬಾಜಿಯವರ ಮಾತುಗಳು ಈ ಬಗ್ಗೆ ಬಹಳ ಆಳವಾಗಿವೆ. ದುರ್ಮಾರ್ಗಿಗಳಿಗೆ ಗಾಯತ್ರಿ ಮಂತ್ರ ರುಚಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಒಮ್ಮೆ ಅವರು ಪಠಿಸಲು ಶುರು ಮಾಡಿದ್ರೆ ಅವರೊಳಗಿನ ನಕಾರಾತ್ಮಕ ಆಲೋಚನೆಗಳು ಅರ್ಥಹೀನವಾಗಲು ಪ್ರಾರಂಭಿಸುತ್ತವೆ. ಇದು ಧ್ವನಿಯ ಮೂಲಕ ನಡೆಯುವ ಮನಸ್ಸಿನ ಶುದ್ಧೀಕರಣದಂತೆ ಕಾಣುತ್ತದೆ. ಆ ಶುದ್ಧೀಕರಣದ ಅಂತಿಮ ಘಟ್ಟವೇ ದೈವಿಕ ದರ್ಶನ. ರಾಮಕೃಷ್ಣ ಪರಮಹಂಸರಿಗೆ ಆದ ದರ್ಶನ ಇದಕ್ಕೆ ಸಾಕ್ಷಿ. ಹೌದು, ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಹರಿ, ಹರ, ಬ್ರಹ್ಮ ಸೇರಿದಂತೆ ಸಕಲ ದೇವತೆಗಳು ಆಕಾಶದಿಂದ ಕೆಳಗೆ ಬರುತ್ತಿರುವುದನ್ನು ಕಂಡ್ರು. ಅವರೆಲ್ಲರೂ ಗಾಯತ್ರಿಯಿಂದಲೇ ಉದ್ಭವಿಸುತ್ತಿದ್ದಾರೆ ಎಂಬ ಪರಮ ಸತ್ಯ ಅವರಿಗೆ ಅರಿವಾಯಿತು. ಸಕಲ ಸೃಷ್ಟಿಗೂ ಇದೇ ಮಂತ್ರವೇ ಗಾಯತ್ರಿ ಚೈತನ್ಯವಾಗಿದೆ. ಸೃಷ್ಟಿಯ ಮೂಲ ನಾದವೇ ಗಾಯತ್ರಿ ಎಂಬುದು ಈ ದರ್ಶನದ ಸಂದೇಶ. ನಮ್ಮ ಈ ಸುದೀರ್ಘವಾದ ಚರ್ಚೆಯನ್ನು ಒಟ್ಟಾರೆಯಾಗಿ ಕ್ರೋಢೀಕರಿಸುವುದಾದರೆ, ಸೌ ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿದ ಈ ಗಾಯತ್ರಿ ಚೈತನ್ಯವು ನಮಗೆ ಕಲಿಸುವ ಪಾಠ ಸ್ಪಷ್ಟವಾಗಿದೆ. ಗಾಯತ್ರಿ ಎಂಬುದು ನಮ್ಮ ಬುದ್ಧಿಯನ್ನು ಬೆಳಗಿಸುವ ಮತ್ತು ನಮ್ಮ ಅಸ್ತಿತ್ವದ ಮಿತಿಗಳನ್ನು ವಿಸ್ತರಿಸಬಲ್ಲ ಒಂದು ವಿಶಿಷ್ಟವಾದ ನಾದ ವಿಜ್ಞಾನ. ಹಸುಗರು ಹೆಚ್ಚು ಹಾಲು ಕೊಡುವ ವಿಸ್ಮಯಗಳಿಂದ ಹಿಡಿದು ಯೋಗಿಗಳ ಸುದೀರ್ಘ ಜೀವಿತಾವಧಿಯವರೆಗೆ ಇದು ಮಾನವ ಕುಲವನ್ನು ಕಾಯುತ್ತಾ ಬಂದಿದೆ. ಪ್ರತಿಯೊಬ್ಬ ಮನುಷ್ಯನ ಒಳಗಿರುವ ಅಗಾಧವಾದ ಸಾಧ್ಯತೆಗಳನ್ನು ಬಡಿದೆಬ್ಬಿಸುವ ಶಕ್ತಿ ಇದಕ್ಕಿದೆ. ಖಂಡಿತ. ಈ ಎಲ್ಲಾ ದಾಖಲೆಗಳನ್ನು ಗಮನಿಸಿದಾಗ ನಮ್ಮ ಮುಂದೆ ಒಂದು ಪ್ರಚೋದನಾತ್ಮಕವಾದ ಚಿಂತನೆ ಮೂಡುವುದು ಸಹಜ. ಜಗತ್ತಿನ ಸೃಷ್ಟಿ ಮತ್ತು ಮನುಷ್ಯನ ಬುದ್ಧಿಯ ಪ್ರೇರಣೆಯ ನಡುವೆ ಇರುವ ಈ 24 ಅಕ್ಷರಗಳ ಕಂಪನಗಳು ಭೌತಿಕ ಜಗತ್ತಿನ ಆಚೆಗಿನ ಯಾವ ಅಗೋಚರ ಆಯಾಮಗಳನ್ನು ತೆರೆಯಬಲ್ಲವೋ ಅನ್ನೋದು ದೊಡ್ಡ ಪ್ರಶ್ನೆ. ಕೇವಲ ಶಬ್ದ ತರಂಗವೊಂದು ಮನುಷ್ಯನ ಜೈವಿಕ ಗಡಿಯಾರವನ್ನು ನಿಯಂತ್ರಿಸಿ ಶತಮಾನಗಳ ಕಾಲ ಬದುಕುವಂತೆ ಮಾಡಬಲ್ಲದು. ವಿಜ್ಞಾನ ಮತ್ತು ಶಬ್ದ ತರಂಗಗಳ ನಡುವಿನ ಈ ನಿಗೂಢ ಸಂಬಂಧದ ಬಗ್ಗೆ ನಾವು ಮತ್ತಷ್ಟು ಆಳವಾಗಿ ಆಲೋಚಿಸಬೇಕಿದೆ. ಶಬ್ದ ಮತ್ತು ಅಸ್ತಿತ್ವದ ನಡುವಿನ ಈ ಕೊಂಡಿಯನ್ನು ಅರ್ಥಮಾಡಿಕೊಳ್ಳುವುದು ಮುಂದಿನ ದೊಡ್ಡ ವೈಜ್ಞಾನಿಕ ಹಾದಿಯಾಗಬಹುದು.